ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಈ ದಿನ ನಾನು ಬೆಳಗ್ಗೆನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆಗಲೇ ಒಂದು ಟೈಮ್ ಬಂದು 9 ಗಂಟೆ ಆಗಿತ್ತು. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಲೈಕ್ ಮಾಡಿ ಆದಷ್ಟು ನನಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇವತ್ತು 9 ಗಂಟೆ ಮೇಲೆ ಬಿಟ್ಟಿದ್ರು ನೀರು. ಅದಕ್ಕೆ ಬಿಟ್ಟಿದ ತಕ್ಷಣ ಇನ್ನು ನೀರು ಫಸ್ಟ್ ಇಟ್ಕೋಬೇಕು ಅಂತ ನೀರು ಇಟ್ಕೊಳ್ಳೋಣ ಅಂತ ಈ ಕಡೆ ಬಂದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಐತೆ ಗ್ರೀನರಿ ಅಂದರೆ ನಮ್ಮ ಮನೆ ಹತ್ರ. ಈ ಕ್ಯಾಮ್ರಾಗೆ ಭಾಳ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಈ ಹಸುಗಳು ನಮ್ದಲ್ಲ, ನಮ್ಮ ಅಮ್ಮ ಅವ್ರದ್ದು. ಆ ಸೈಡಲ್ಲಿ ನೀವು ನೋಡಿದ್ರಲ್ಲ, ಹೊಸಬ್ರು ಯಾರಾದರೂ ನೋಡ್ತಾ ಇದ್ರೆ ಅವ್ರಿಗೆ ಅರ್ಥ ಆಗಲಿ ಅಂತ ಹೇಳಿದೆ. ಈಗ ನೀರು ಇಟ್ಕೊಳ್ಳೋಣ ಅಂತಂದು ಒಂದು ಕೊಡದಲ್ಲಿ ನೀರು ಇಟ್ಕೊತಾ ಇದ್ದೀನಿ. ಅದು ಬಳಸ್ಕೊಳ್ಳೋಕ್ಕೆ ಅಂತ. ನೀರು ಬರಬೇಕಾದ್ರೆ ಫ್ರೆಶ್ ಆಗಿರೋ ನೀರು ಅಂದರೆ ಬಕೆಟ್ಗೆ ಇದಕ್ಕೆಲ್ಲ ಕೊಡಕ್ಕೆಲ್ಲ ಇಟ್ಕೊಬಿಟ್ರೆ ನನಗೆ ಬಳಸ್ಕೊಳ್ಳೋಕ್ಕೆ ಒಂದು ಒಳ್ಳೆ ನೀರು ಅನ್ನೋ ಒಂದು ಫೀಲ್ ಇರುತ್ತೆ. ತೊಟ್ಟಿಲಿ ಬಳಸ್ಕೊಳ್ಳೋದಕ್ಕಿಂತಲೂ ಈ ರೀತಿ ನಲ್ಲಿಲಿ ಬಿಡಬೇಕಾದ್ರೇ ಬರ್ತಾ ಇರ್ತಾವಲ್ಲ ನೀರು, ಅವಾಗಲೇ ಇಟ್ಕೊಂಡ್ರೆ ನನಗೊಂಥರ ನೆಮ್ಮದಿ ಖುಷಿ. ಅದಕ್ಕೆ ನಾನು ಇರೋ ಬರೋ ಬಕೆಟ್ಸ್ ಅಂತೆ ಕೊಡಗಳಂತೆ ಎಲ್ಲ ತುಂಬಿಸ್ಕೊಬಿಡ್ತೀನಿ ಅದೇ ನೀರಲ್ಲೇ. ಹಾಗೆ ನಾನು ಒಂದು ಸ್ವಲ್ಪ ಪೈಪ್ ಆ ಕಡೆ ಇತ್ತು, ಅದಕ್ಕೋಸ್ಕರ ಅದನ್ನು ಎಳಿತಾ ಇದ್ದೆ. ಅದು ನಾವು ಇಟ್ಕೊಂಡ್ಮೇಲೆ ನಮ್ಮ ಪಕ್ಕದ ಮನೆಯವರು ಇಟ್ಕೊತಾರೆ ನಮ್ಮ ಮನೆ ಹತ್ರ ನೀರು. ಯಾಕಂದರೆ ಅವ್ರದ್ದು ಸ್ವಲ್ಪ ಚಿಕ್ಕದು ಡ್ರಿಪ್ ಪೈಪಲ್ಲಿ ಇಟ್ಕೋಬೇಕು, ಅದು ಭಾಳ ಟೈಮ್ ಆಗುತ್ತೆ ತುಂಬ ಅಷ್ಟರಲ್ಲಿ. ಅದಕ್ಕೆ ನಾನು ಇಟ್ಕೊಂಡ್ಮೇಲೆ ಇನ್ನೇನು ಸುಮ್ಮನೆ ವೇಸ್ಟ್ ಆಗೋದಿನಕ್ಕೆ ನೀರು ಅಂತ ಅವ್ರಿಗೆ ಕೊಟ್ಬಿಡ್ತೀನಿ ಪೈಪ್ನ. ಅವ್ರು ಇಟ್ಕೊಂಡು ಆಮೇಲೆ ಈ ಕಡೆ ಎಸ್ದಿರ್ತಾರಲ್ಲ ಅದನ್ನೆಲ್ಲ ಮತ್ತೆ ನಾನು ಸರಿ ಮಾಡ್ಕೊಂಡು ಇಟ್ಕೊಳ್ಳೋಕ್ಕೆ ಸ್ವಲ್ಪ ಲೇಟ್ ಅನಿಸುತ್ತೆ ನೀರು ಬಿಟ್ಟಾಗ. ಡೈಲಿ ಇದು ನನ್ನ ರೊಟೀನ್ ಅಂತಂದೇ ಹೇಳ್ಬೋದು ನೀರು ಹಿಡಿಬೇಕಾದ್ರೆ. ಸೊ ತುಂಬ ನನ್ನ ವೀಡಿಯೋಸ್ನ ನೋಡೋರಿಗೆ ಎಲ್ರಿಗೂ ಗೊತ್ತಾಗ್ತಾ ಇರುತ್ತೆ, ಅಂದರೆ ಗೊತ್ತಿರುತ್ತೆ ನಾನು ಯಾವ ರೀತಿ ಮಾಡ್ತೀನಿ ಕೆಲಸಗಳೇನು ಅಂತ ಸ್ಟಾರ್ಟಿಂಗಿಂದ. ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ ವೀಡಿಯೋದಲ್ಲಿ. ಹಾಗೆ ಇನ್ನೇನು ಎಲ್ಲ ಕೊಡಗಳು ಮತ್ತು ಬಕೆಟ್ಸ್ ಎಲ್ಲ ತುಂಬಿಸ್ತಾ ಇದ್ದೀನಿ. ಆ ಕಡೆ ನಮ್ಮ ಸಿಂಬ ನೋಡ್ತಾ ಇರ್ಬೋದು, ಫುಲ್ ಕೊಳೆ ಆಗಿದ್ದಾನೆ. ಆಗಲೇ ಸುಮಾರು ಅಂದರೆ 1 ವೀಕ್ ಮೇಲೇ ಆಯಿತು ಸ್ನಾನ ಮಾಡಿಸಿ. ಅದಕ್ಕೆ ಇವತ್ತು ಸ್ನಾನ ಮಾಡಿಸೋಣ ಅಂತಂದು ನೀರು ಬೇರೆ ಬಿಟ್ಟಿದ್ರಲ್ಲ, ಈ ಕೆಲಸನೂ ಮುಗಿಸೋಣ ಅಂತ ಫಸ್ಟು ಬಳಸ್ಕೊಳ್ಳೋಕ್ಕೆ ಅಂತ ಇಟ್ಕೊತಾ ಇದ್ದೀನಿ. ಸೊ ತುಂಬ ಜನ ನನಗೆ ಸಪೋರ್ಟಿವ್ ಆಗಿ ಮಾತಾಡ್ಕೊಂಡು ತುಂಬ ಚೆನ್ನಾಗಿ ಕಾಮೆಂಟ್ಸ್ ಎಲ್ಲ ಮಾಡ್ತಾಯಿದ್ದೀರಾ. ಹಾಗೆ ಸ್ವಲ್ಪ ಜನ ಟಾರ್ಗೆಟ್ ಮಾಡಿ ಮಾತಾಡೋ ಹಾಗೆ ಕಾಮೆಂಟ್ಸ್ ಮಾಡ್ತಾರೆ. ಪರವಾಗಿಲ್ಲ, ಯಾಕಂದರೆ ಒಂದು ಸ್ವಲ್ಪ ಈಗ ಒಂದು 10,000 ಜನ ನೋಡ್ತಾ ಇದ್ದಾರೆ ಅಂದರೆ ಅದರಲ್ಲಿ ಎಲ್ಲರೂ ಒಳ್ಳೆ ಮನಸ್ಸಿಂದ ಒಳ್ಳೆ ಬುದ್ಧಿಯಿಂದ ನೋಡೋಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಸ್ವಲ್ಪ ಜನಕ್ಕೆ ಯಾವ ರೀತಿ ಅನಿಸುತ್ತೋ ಆ ರೀತಿ ನೋಡ್ತಾರೆ, ಸ್ವಲ್ಪ ಜನ ಒಳ್ಳೆ ರೀತಿಯಲ್ಲೇ ನೋಡ್ತಾರೆ. ನಾವು ಇನ್ನೂ ಒಳ್ಳೆ ಮನಸ್ಸಿರೋರು ನಾವು ಕೆಟ್ಟದ್ದು ಮಾಡಿದ್ರೂ ಅದನ್ನು ನಾವು ಒಳ್ಳೆ ರೀತಿಯಲ್ಲೇ ನೋಡ್ತಾರೆ. ಆ ರೀತಿ ಇರುತ್ತೆ ಅವ್ರ ಮನಸ್ಥಿತಿ ಅನ್ನೋದು. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ನಾನು ಮುಂದೆ ಹೇಳ್ತೀನಿ ನಿಮಗೆ ಯಾಕೆ ಏನು ಅಂತಂದು. ಹಾಗೆ ನೋಡ್ತಾ ಇರಿ, ಸ್ಕಿಪ್ ಮಾಡುತ್ತೆ ಕೊನೆವರೆಗೂ. ಹಾಗಂತ ನಾನು ಕಾಮೆಂಟ್ ಮಾಡೋರೆಲ್ಲ ಕೆಟ್ಟವರು ಅಂತಂದು ಹೇಳ್ತಾ ಇಲ್ಲ, ಆದರೆ ಅವ್ರು ತಿಳ್ಕೊಳ್ಳೋ ಪದ್ಧತಿ ಅವರ ಮನಸ್ಥಿತಿ ಬೇರೆ ಅಂತಂದು ಹೇಳ್ತಾ ಇದ್ದೀನಿ ಅಷ್ಟೇ. ಆ ರೀತಿ ತಿಳ್ಕೊಳ್ಳೋದು ತಪ್ಪು ಅಂತ ಅಷ್ಟೇ. ಈ ಕಡೆ ಲಾಸ್ಯ ಅವ್ರ ಅಮ್ಮನ ಜೊತೆ ಜಡೆ ಹಾಕ್ಸ್ಕೊಂತವಳೆ. ಅದು ರಬ್ಬರ್ ಬ್ಯಾಂಡ್ ಏನೋ ಬಿದ್ದೋಗೈತೆ, ಅದಕ್ಕೆ ಜಡೆ ಹಾಕ್ಸ್ಕೊಂತ ಇದ್ಲು. ಸಿಂಬ ನಾನು ಹೇಳಿದ್ನೆಲ್ಲ ಕೊಳೆ ಆಗಿಬಿಟ್ಟಿದ್ದಾನೆ, ಅದಕ್ಕೆ ನಾನು ಸ್ನಾನನೂ ಮಾಡಿಸ್ತಾ ಇದ್ದೀನಿ ಸೋಪ್ ಎಲ್ಲ ಹಾಕ್ಬಿಟ್ಟು. ಅದು ಸಿಂಬಗೆ ತಂದಿರುವಂಥ ಸೋಪೇನೆ, ಆಮೇಲೆ ನಾವು ಮನೆಗೆ ಬಳಸ್ಕೊಳ್ಳೋವಂಥ ಸೋಪ್ ಅಂತ ಅಂದ್ಕೋಬೇಡಿ. ಯಾಕಂದರೆ ಸ್ವಲ್ಪ ಗೊತ್ತಿಲ್ಲದೇ ಬೇಗ ಕಾಮೆಂಟ್ ಮಾಡಿಬಿಡ್ತಾರೆ, ತಿಳ್ಕೊಳ್ಳಲ್ಲ ಅದ್ರ ಬಗ್ಗೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಮುಂಚೆನೇ ಹೇಳಿದ್ರೆ ಮತ್ತೆ ಕಾಮೆಂಟ್ ಮಾಡಲ್ಲ. ನನಗೆ ಕಾಮೆಂಟು ಇಗ್ನೋರ್ ಮಾಡಿ, ಪರವಾಗಿಲ್ಲ ಆ ಥರ ಕಾಮೆಂಟ್ಸ್ ಎಲ್ಲ ಇಗ್ನೋರ್ ಮಾಡಿ ಅಂತಂದು ಹೇಳ್ತೀರಾ. ಸೊ ಒಳ್ಳೆ ರೀತಿಲೇ ಪಾಪ ನೀವು ಸಪೋರ್ಟಿವ್ ಆಗಿ ಹೇಳ್ತೀರಾ, ನನಗೂ ಒಂದು ಸ್ವಲ್ಪ ನೆಮ್ಮದಿ ಅನ್ನಿಸ್ಲಿ ಅಂತ. ಆದರೆ ಎಷ್ಟು ಇಗ್ನೋರ್ ಮಾಡಿದ್ರೂ ಅದು ನಾವು ಓದ್ತೀವಲ್ಲ ಕಾಮೆಂಟ್ನ, ಸೊ ಅವಾಗ ಒಂಥರ ಮನಸ್ಸಿಗೆ ನೋವು ಅನ್ನಿಸ್ಬಿಡುತ್ತೆ. ಅದು 1 ಡೇ 2 ಡೇ ಕೊರಿತಾನೆ ಇರುತ್ತೆ ಮನಸ್ಸಲ್ಲಿ. ಈ ರೀತಿ ಅಂದ್ಬಿಟ್ರಲ್ಲ, ಈ ರೀತಿ ಕಾಮೆಂಟ್ ಮಾಡಿಬಿಟ್ರಲ್ಲ ಅಂತ. ಎಷ್ಟು ಇಗ್ನೋರ್ ಮಾಡಿದ್ರೂ ನಾವು ಮಾಡದೇ ಇರೋಂಥ ತಪ್ಪನ್ನ ನಾವು ಅನ್ನಿಸ್ಕೋಬೇಕಂದ್ರೆ ಅದಕ್ಕೆ ರೆಡಿ ಇರಲ್ಲ ಯಾರೇ ಆಗಿರ್ಬೋದು. ಓಕೆ, ಒಂದು ವೇಳೆ ನಾವು ಅಲ್ಲಿ ತಪ್ಪು ಮಾಡಿದರೆ ಓಕೆ ಬಿಡು ನಾನು ಮಾಡಿದ್ದೀನಿ ಅನ್ನಿಸ್ಕೊಳ್ಳೋಣ ಅಂತ ಅನಿಸುತ್ತೆ ಮನಸ್ಸು. ನಾವು ಮಾಡದೇ ಇರೋ ತಪ್ಪಿಗೆ ಬೈದರೆ ನಿಜ ಕೋಪ ಬರುತ್ತೆ. ಎಂಥವ್ರು ಅಷ್ಟೇ, ಎಷ್ಟು ತಾಳ್ಮೆಯಿಂದ ಇದ್ರೂ ಒಂದಲ್ಲ ಒಂದು ಟೈಮು ರಿಟರ್ನ್ ನಾವು ಮಾತಾಡಬೇಕು ಅಂತ ಅನ್ನಿಸ್ತು, ಎಲ್ರಿಗೂ ಅನಿಸುತ್ತೆ. ರೌಡಿ ಆಗಿದೆಯಲ್ಲೋ ಅಜ್ಜಯ್ಯ. ಹಾಗೆ ಇವರೆಲ್ಲ ನನಗೆ ಮಾವ ಆಗೋರು, ಮತ್ತು ತಮ್ಮದಿರು, ಆ ಕಡೆ ಅಣ್ಣ ಅವರು ಎಲ್ಲರೂ ಇದ್ದಾರೆ. ಇಲ್ಲಿ ನಮ್ಮ ತಮ್ಮನ ಹತ್ರ ಬಂದಿದ್ರು ಎಲ್ಲರೂ, ಏನೋ ಸ್ವಲ್ಪ ಅವ್ರದ್ದು ಮಾತಾಡೋದಿತ್ತು, ಅದಕ್ಕೋಸ್ಕರ ಆ ಕಡೆ ಬಂದಿದ್ದರು. ಹಾಗೆ ನಾನಿದ್ನಲ್ಲ ಮನೆಯಲ್ಲಿ, ನಾನು ನಮ್ಮ ಮನೆಯವರು ಇಬ್ಬರನ್ನೂ ಮಾತಾಡ್ಸ್ಕೊಂಡು ಹೋಗೋಣ ಅಂತಂದು ಬಂದರು ಅವರು. ಸೊ ಅವ್ರ ಜೊತೆ ಮಾತಾಡ್ತಾ ನಿಂತ್ಕೊಂಡೆ. ಹಾಗೇನೆ ನಮ್ಮ ಸಿಂಬ ಇದ್ರಲ್ಲ, ಸಿಂಬಗೋಸ್ಕರ ಇಲ್ಲೆಲ್ಲ ನೋಡ್ತಾ ನಿಂತಿದ್ರು. ಏನಾದರೂ ಕಚ್ಚುತ್ತಾಕ ಅಂತೆಲ್ಲ ಕೇಳ್ತಾ ಇದ್ರು. ಇಲ್ಲ ಕಚ್ಚಲ್ಲ, ಸುಮ್ಮನೆ ಮಾತಾಡಿಸ್ರಿ, ಏನೂ ಮಾಡಲ್ಲ ಅದು ಅಂತಂದು ಹೇಳ್ತಾ ಇದ್ದೆ. ಅದೇನು ಮಾಡಿಲ್ಲ ಅಂದರೂ ಅದೊಂದು ಸ್ವಲ್ಪ ಸೌಂಡ್ ಮಾಡುತ್ತೆ, ಆ ಸೌಂಡ್ಗೆ ಸ್ವಲ್ಪ ಭಯ ಪಡ್ತಾರೆ ಯಾರೇ. ಚಪ್ಪಲಿ ಇಲ್ಲಿಲ್ಲ. ಮಂತಾಗೆ ಬಿಟ್ಟಿರ್ತೈತೆ.
ಇಲ್ಲ ಅಲ್ಲಿ ಇಲ್ಲ ಇಲ್ಲಿಗೆ ಯಾರು ಬಂದಿಲ್ಲ ಈಗ ಬಂದ್ರೆ ನಾ ಬಂದ್ರೆ ನೋಡಪ್ಪ ಯಾರು ಹಾಕೊಂಡು ಹೋಗ್ತಾರೆ ಚಪ್ಪಲಿ ನನ್ನ ಯಾರು ಬದುಕೋದಿಲ್ಲ ಯಾತ್ ಕೊಡ್ತಾನೆ ಬಚ್ಚಿಕ್ಕಕ್ಕೆ ನೀರು ಬಿಟ್ಟವ್ರಲ್ಲ ನಮ್ಮ ಹೇಳು ತಿಂತಾನೆ ಆಗ ಆಗ ಅಲ್ಲಿ ಮಂತಾಗೆ ಇದಾವಂತ ಹೋಗು. ಅವರು ನನ್ನ ಜೊತೆ ಒಂದು ಹಾಫ್ ಅನ್ ಅವರ್ ಅಷ್ಟು ಮಾತಾಡಿ ನನ್ನ ಜೊತೆ ನಮ್ಮ ಮನೆಯವ್ರ ಜೊತೆ ಅವರು ಹೊರಟರು ಮನೆಗೆ. ನಾನೀಗ ಸ್ವಲ್ಪ ಪಾತ್ರೆಗಳಿದ್ವು, ಸಿಂಬಗೆ ಸ್ನಾನ ಮಾಡಿಸಿ ಮೈಯೆಲ್ಲ ಒರೆಸಿ ಅದು ಮಲಗಿದೆ. ಹಾಗೆ ನನ್ನ ಪಾತ್ರೆಗಳೆಲ್ಲ ತೊಳೆಯೋಣ ಅಂತ ಆಗಲೇ ನೈಟಿಂದ ತೊಳೆದಿರಲಿಲ್ಲ, ಸ್ವಲ್ಪ ನನಗೆ ವರ್ಕ್ ಜಾಸ್ತಿ ಇತ್ತು ವೀಡಿಯೋದು, ಅದಕ್ಕೆ ಪರವಾಗಿಲ್ಲ ಬಿಡು ಅಂತಂದು ಹೇಳ್ಬಿಟ್ಟು ಒಂದು ಕಡೆ ಎಲ್ಲ ಎತ್ತಿಟ್ಟಿದ್ದೆ ಪಾತ್ರೆಗಳೆಲ್ಲನೂ. ಅದಕ್ಕೆ ಈಗ ಒಟ್ಟಿಗೆ ಎಲ್ಲ ತೊಳಿತಾ ಇದ್ದೀನಿ. ಸೊ ಇವನು ತೊಳೆದ್ಬಿಟ್ರೆ ಮತ್ತೆ ನನಗೆ ಸ್ವಲ್ಪ ಅಡುಗೆ ಕೆಲಸದಲ್ಲಿ ಬ್ಯುಸಿ ಆಗ್ತೀನಿ, ಅದಕ್ಕೋಸ್ಕರ ಇನ್ನು ಫಸ್ಟ್ ಇವನು ತೊಳೆಯೋಣ ಅಂತಂದು ತೊಳಿತಾ ಇದ್ದೀನಿ. ಏನೇ ಆಗಿರಲಿ ಮನೆಯಲ್ಲಿ ಸ್ವಲ್ಪ ಹೆಲ್ಪ್ ಮಾಡೋದಿದ್ರೆ ನಿಜ ಈಸಿ ಅನಿಸುತ್ತೆ, ಇಲ್ಲಾಂದರೆ ತುಂಬ ಕಷ್ಟ ಅನಿಸುತ್ತೆ ಕೆಲಸ ಮಾಡ್ಕೊಂಡು ನಾನು ವೀಡಿಯೋಸ್ ಮಾಡೋದಕ್ಕೆ. ಬರೀ ಮನೆ ಕೆಲಸ ಅಂದರೆ ಆರಾಮಾಗಿ ಮಾಡ್ಕೋಬೋದು, ಅದರಲ್ಲಿ ನಾನು ಡೈಲಿ ಈ ರೀತಿ ವೀಡಿಯೋಸ್ ಕೊಡಬೇಕು ಅಂದರೆ ನಿಮಗೆ ಅದರಲ್ಲಿ ನಂಗೆ ತುಂಬ ಕಷ್ಟ ಅನ್ನಿಸ್ತಾ ಐತೆ. ನಿಜ ನಾನು ಸೀರಿಯಸ್ಲಿ ಹೇಳ್ತೀನಿ, ಏನು ಮಹಾ ದಬ್ಬಾಗ್ತೀಯ ನೀನು ಅಂತ ಸ್ವಲ್ಪ ಜನ ಅಂದ್ಕೊತಾರೆ. ಅದಕ್ಕೂ ಅದು ಮಾಡೋರಿಗೆ ಗೊತ್ತಿರುತ್ತೆ ಯಾವ ರೀತಿ ಇರುತ್ತೆ ವರ್ಕು ವೀಡಿಯೋದು ಅನ್ನೋದು, ನನಗೆ ಗೊತ್ತು. ಅದು ಏನಿಲ್ಲ ಅಂದರೂ ನಾವೀಗ ಡ್ಯೂಟಿಗೆ 8 ಅವರ್ ಯಾವ ರೀತಿ ಹೋಗ್ತೀವೋ ಅಷ್ಟು ಅವರ್ ನಾನು ಕಷ್ಟಪಟ್ಟರೆ ನನಗೆ ಒಂದು ವೀಡಿಯೋ ಸಿಗೋದು, ಇಲ್ಲಾಂದರೆ ಅಷ್ಟು ಸುಲಭ ಅಲ್ಲ ವೀಡಿಯೋ ರೆಡಿ ಆಗೋದು. ಅದು 10 ನಿಮಿಷನೇ ಆಗಿರ್ಬೋದು, 15 ನಿಮಿಷ ವೀಡಿಯೋನೇ ಆಗಿರ್ಬೋದು, ಅದಕ್ಕೆ ತಕ್ಕಂತೆ ನಾವೆಲ್ಲ ಮಾತಾಡಿ ಅದಕ್ಕೆ ಎಡಿಟಿಂಗ್ ಆಗಿರ್ಬೋದು, ವೀಡಿಯೋ ಕವರಿಂಗ್ ಆಗಿರ್ಬೋದು, ಎಲ್ಲ ನಾವು ರೆಡಿ ಮಾಡಿ ತಮ್ಲೇನ್ ರೆಡಿ ಮಾಡಿ ನಾವು ನಿಮಗೆ ಅಪ್ಲೋಡ್ ಮಾಡೋಷ್ಟರಲ್ಲಿ ನಿಜ ಒನ್ ಡೇ ಕೆಲಸ ಮಾಡೋಷ್ಟು ಒಂದು ಬಾಡಿ ಪೇನ್ಸ್ ಆಗಿರ್ಬೋದು, ಸ್ಟ್ರೆಸ್ ಆಗಿರ್ಬೋದು, ಆ ರೀತಿ ಇರುತ್ತೆ ನಮಗೆ. ಇರೋದು ಹೇಳ್ತಾ ಇದ್ದೀನಿ. ಸೊ ನಂಬಿದ್ರೆ ನಂಬ್ರಿ, ಬಿಟ್ಟರೆ ಬಿಡ್ರಿ. ಸ್ವಲ್ಪ ಜನ ನಂಬಲ್ಲ ನಾನು ಹೇಳಿದ್ರು, ಅಂಥವ್ರಿಗೆ ಏನು ಹೇಳೋಕ್ಕಾಗಲ್ಲ ಅಷ್ಟೇ. ಈಗ ಪಾತ್ರೆಗಳೆಲ್ಲ ತೊಳ್ಕೊಂಡು ಒಳಗಡೆ ಬಂದೆ. ಒಳಗಡೆ ಈಗ ಬಂದು ಇವನ್ನ ನೀಟಾಗೆಲ್ಲ ಎತ್ತಿಡ್ತಾ ಇದ್ದೀನಿ. ಒಂದು ಕಡೆ ನಾನು ಫಸ್ಟೇ ಎಲ್ಲ ಹಾಕಿರ್ತೀನಲ್ಲ, ನೀರೆಲ್ಲ ಬಸ್ಕೊಂಡಿರುತ್ತೆ. ಹಾಗೆ ಸ್ವಲ್ಪ ಬಟ್ಟೆಗಳಿದ್ವು ಇಲ್ಲಿ, ಅವನ್ನ ಒಂದು ಬ್ಯಾಗ್ಗೆ ಜೋಡಿಸೋಣ ಅಂತಂದು ಹೇಳ್ಬಿಟ್ಟು ಈಗ ಜೋಡಿಸೋಣ ಅಂತ ಹಾಲಲ್ಲಿ ಬಂದೆ. ನೋಡಿ ಟೈಲರ್ ಹತ್ರ ತಗೊಂಡೋಗಕ್ಕೆ ಇಷ್ಟೆಲ್ಲ ಬಟ್ಟೆಗಳು ತೆಗೆದಿಟ್ಟಿದ್ದೀನಿ. ಇದು ಪಾವಗಡ ಹೋಗ್ಬೇಕು, ಅದಕ್ಕೆ ಸ್ವಲ್ಪ ಬೇಗ ಬೇಗ ಹೋಗೋಕ್ಕಾಗಲ್ಲ, ಸ್ವಲ್ಪ ಲೇಟ್ ಆದ್ರೂ ಎಲ್ಲ ಒಂದು ಹತ್ರ ಜೋಡಿಸಿ ಇಟ್ಕೊಂಡು ಆಮೇಲೆ ಒಂದಿನ ಅಂತ ನಾನು ಟೈಮ್ ಮಾಡ್ಕೊಂಡು ಹೋಗೋದು. ಇದು ಆಗಲೇ ನೀವು ನೋಡಿರ್ಬೋದು ನನ್ನ ವೀಡಿಯೋಸಲ್ಲಿ, ತುಂಬ ಹಳೇದು ಸ್ಯಾರಿ, ನನಗೆ ಇನ್ಸ್ಟಾಗ್ರಾಮಲ್ಲಿ ಕಳಿಸ್ಕೊಟ್ಟಿರೋಂಥ ಸ್ಯಾರಿ ಇದು. ಇದನ್ನೆಲ್ಲ ಸ್ಟಿಚ್ ಮಾಡಿಸಿ ಯಾವಾಗಲಾದ್ರೂ ಇನ್ಮೇಲೆ ಹಾಕ್ಕೊಳ್ಳೋಣ ಸ್ಯಾರಿ ಅಂತಂದು, ಅದಕ್ಕೆ ಇದೂ ಮತ್ತು ಇದು ಅಷ್ಟೇ. ಸೊ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಸೀರೆ. ಇದು ಬ್ಲೌಸ್ ನೋಡಿ ವರ್ಕ್ ತುಂಬ ಚೆನ್ನಾಗಿದೆ. ಸೊ ಫುಲ್ ಸಾಫ್ಟಾಗಿದೆ, ಒಂಥರ ಕನಕಾಂಬ್ರ ಕಲರ್ ಆ ಥರ ಇದೆ, ಒಂಥರ ಲೈಟ್ ಬೇಬಿ ಪಿಂಕ್ ಥರನೂ ಬರುತ್ತೆ. ಇದು ಬ್ಲೌಸ್ ಕಾಂಬಿನೇಷನ್ ಚೆನ್ನಾಗಿದೆ, ಕಲರ್ ಕಾಂಬಿನೇಷನ್. ಇದನ್ನೆಲ್ಲ ಆಲ್ಟ್ರೇಷನ್ ಮಾಡಿಸಿ ಅಂದರೆ ಸ್ಟಿಚಿಂಗ್ ಮಾಡಿಸಿ ನಿಮಗೆ ತೋರಿಸ್ತೀನಿ. ಈಗ ಸದ್ಯಕ್ಕೆ ನಾನು ಒಂದು ಬ್ಯಾಗ್ಗೆಲ್ಲ ಜೋಡಿಸ್ಕೊಳ್ಳೋಣ ಅಂತಂದು ಅವಾಗಿಂದ ಎಲ್ಲ ಮಡಚಿ ಇಟ್ಟಿದ್ದೀನಿ. ಈಗ ಈ ಬ್ಲೌಸು ಇದಕ್ಕೆ, ಮತ್ತು ಇದೊಂದು ಪ್ಲೈನ್ ಸ್ಯಾರಿ ನೋಡ್ಬೋದು. ಇದು ಸಹಸ್ರ ಕಲೆಕ್ಷನಲ್ಲಿ ಪಾವಡದಲ್ಲಿ ತಗೊಂಡಿರೋಂಥದ್ದು. ಇದು ಇನ್ನೇನು ಮಾಡಿಸಲ್ಲ, ಸುಮ್ಮನೆ ಫಾಲ್ ಏನಾದರೂ ಆದರೆ ಹಾಕಿಸ್ತೀನಿ, ಇಲ್ಲ ಅಂದರೆ ಈ ಸೆರಗುಗಳು ನೋಡಿ ದಿಂಡು ಕಟ್ಟಿಸ್ಬೇಕು, ಹೊಲಿಸ್ಬೇಕು. ಅದಕ್ಕೆ ಹೊಲಿಸ್ಬಿಟ್ಟು ಇದಕ್ಕೆ ವೆಲ್ವೆಟ್ ಬ್ಲೌಸ್ ತಗೊಂಡಿದ್ದೀನಿ, ಬ್ಲ್ಯಾಕ್ ಬ್ಲೌಸು, ಬ್ಲ್ಯಾಕ್ ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಆ ರೀತಿ ಹಾಕ್ಕೊಳ್ಳೋಣ ಯಾವಾಗಲಾದರೂ ಪ್ಲೈನ್ ಸ್ಯಾರಿ ಅಂತಂದು ಇದನ್ನು ಮಡ್ಚಿಟ್ಕೊಂಡೆ. ಹಾಗೆ ಡ್ರೆಸ್ಸುಗಳು ಸ್ವಲ್ಪ ನಾನು ನೋಡ್ತಾ ಇರ್ಬೋದು, ಇವಾಗ ನಿಮ್ಗೆ ತೋರಿಸ್ದೆ ಮೊನ್ನೆನೇ ವಿಡಿಯೋದಲ್ಲಿ. ಇವನ್ನ ಸ್ವಲ್ಪ ನಾನು ಹಿಡಿಸ್ಬೇಕು. ಇದು ಹೆಂಗೆ ಅಂದರೆ ನಾವು ಎಲ್ಲಿ ಸ್ಟಿಚ್ ಮಾಡಿಸಿರ್ತೀವೋ ಬ್ಲೌಸು ಅಲ್ಲೇ ನಾನು ಹೊಲಿಸ್ಬೇಕಾಗುತ್ತೆ. ಇನ್ನು ಬೇರೆ ಕಡೆ ಟೈಲರ್ ಹತ್ರ ಕೇಳಿದ್ರೆ ಏನು ಹೇಳ್ತಾರೆ, ನೀವು ಬ್ಲೌಸ್ ಎಲ್ಲಿ ಸ್ಟಿಚ್ ಮಾಡಿಸ್ಕೊಂತೀರಾ ಅಲ್ಲೇ ಹೊಲಿಸ್ಕೊಳ್ರಿ, ಡ್ರೆಸ್ಸುಗಳು ಮಾತ್ರ ಹಿಡಿಸ್ಕೊಳಕ್ಕೆ ನಮ್ಮ ಹತ್ರ ಬರ್ತೀರಾ, ಬ್ಲೌಸ್ ಬೇರೆ ಕಡೆ ಹೊಲಿಸ್ತೀರಾ ಅಂತಂತಾರೆ. ಅದಕ್ಕೋಸ್ಕರ ಇನ್ನು ನಾನು ಒಂದು ಮಿಷನ್ ತಗೋಬೇಕು. ಈ ಥರ ಎಲ್ಲ ಭಾಳ ಇರುತ್ತೆ ಬಟ್ಟೆಗಳೆಲ್ಲ, ಡ್ರೆಸ್ಸುಗಳೆಲ್ಲ ಬರ್ತಾ ಇರ್ತಾವಲ್ಲ, ಹಾಗಾಗಿ ನಾನು ತೊಗೊಳ್ಳೋ ಅಂಥ ಬಟ್ಟೆಗಳು ಇನ್ನೆಲ್ಲ ಪ್ರತಿಯೊಂದು ತಗೊಂಡೋಗಿ ನಾನು ಸ್ಟಿಚ್ ಮಾಡಿಸ್ಕೊಬರೋಕ್ಕಾಗಲ್ಲ. ಅದಕ್ಕೆ ಇನ್ಮೇಲೆ ಒಂದು ಮಿಷನ್ ತಗೊತೀನಿ. ಸದ್ಯಕ್ಕೀಗ ಪಾವಡ ತಗೊಳೋಕೆ ಇಷ್ಟು, ಮತ್ತು ಈ ಬ್ಲೌಸುಗಳೆಲ್ಲ ನಾನು ಹೊಲಿಸಿರೋ ಅಂಥವೇನೆ. ಬಾಡಿ ಫಿಟ್ಟಿಂಗು ಸ್ವಲ್ಪ ಲೂಸ್ ಬರ್ತಾ ಇದೆ ಎಲ್ಲ ಬ್ಲೌಸು ಅಷ್ಟೇ, ಅದಕ್ಕೆ ಇವೊಂದು ಸ್ಟಿಚ್ ಹಾಕ್ಸ್ಬೇಕು. ಎಲ್ಲ ಜೋಡಿಸಿ ಒಂದು ಹತ್ರ ಇಟ್ಕೊಂಡಿದ್ದೀನಿ. ಈ ಬ್ಯಾಗ್ಗೆ ಎಲ್ಲ ರೆಡಿ ಮಾಡಿ ಇಡ್ತೀನಿ. ಇನ್ನೊಂದು 3-4 ಡೇಸ್ ಆಗುತ್ತೆ ನಾವು ತಗೊಂಡೋಗೋದು, ಯಾಕಂದರೆ ನಮ್ಮ ಮನೆಯವ್ರಿಗೆ ಈಗ ಸ್ವಲ್ಪ ಕೆಲಸಗಳಿದ್ದಾವೆ, ಎಲ್ಲ ಮುಗಿಸ್ಕೊಂಡ್ರೆ ಅವರು 1 ಡೇ ಫ್ರೀ ಮಾಡ್ಕೊಂಡು ನಾನು ಹೋಗ್ಬರ್ತೀನಿ. ಅದಕ್ಕೆ ಈ ಬ್ಯಾಗೆಲ್ಲ ಎತ್ತಿಡ್ತಾ ಇದ್ದೆ, ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು, ತೋರಿಸ್ದೆ.
ಇನ್ನೇನು ಬಟ್ಟೆ ಎಲ್ಲ ಜೋಡಿಸಿಟ್ಟು ಒಂದು ಬ್ಯಾಗ್ಗೆ ಮತ್ತೆ ಕೆಲಸಗಳು ತುಂಬ ಇದ್ವು ಅವೆಲ್ಲ ಮಾಡ್ಕೊಂಡು ಹಾಗೆ ಮೊಟ್ಟೆ ಪಲ್ಯ ಮಾಡಿದೆ ಸ್ವಲ್ಪ. ನನಗೆ ಚಿಕ್ಕ ಮಗನಿಗೆ ತುಂಬ ಇಷ್ಟ ಮೊಟ್ಟೆ ಪಲ್ಯ, ಹಾಗೆ ನಮ್ಮ ಮನೆಯವರು ಅಷ್ಟೇ ತಿಂತಾರೆ. ಅದಕ್ಕೆ ಎಲ್ರಿಗೂ ಆಗುತ್ತೆ ಅಂತ ಮಾಡಿದೆ ಮೊಟ್ಟೆ ಪಲ್ಯ ಮಾಡಿಬಿಟ್ಟು. ಅದನ್ನೇ ನಾನು ಡಿಟೇಲ್ಡಾಗಿ ತೋರ್ಸೋಕೆ ಹೋಗಲಿಲ್ಲ, ಯಾಕೆಂದರೆ ಅದು ತುಂಬ ವೀಡಿಯೋಸಲ್ಲಿ ತೋರಿಸಿದ್ದೀನಿ. ಅದಕ್ಕೋಸ್ಕರ ಪಲ್ಯ ಮಾಡಿ ಒಂದು ಕಡೆ ಅನ್ನನೂ ಮಾಡಿಟ್ಟಿದ್ದೀನಿ ಆಗಲೇ ಪಾತ್ರೆಯಲ್ಲಿ. ಇದು ಒಂದು ಸ್ವಲ್ಪ ಗಂಜಿ ಸುತ್ಕೊಳಂಗಾಗುತ್ತೆ, ಹೊಸ ಅಕ್ಕಿ, ಅದು ಬೆಳೆದಿರೋ ಅಕ್ಕಿ, ಅದಕ್ಕೋಸ್ಕರ ನಾನು ಸ್ವಲ್ಪ ಬಸಿತಾ ಇದ್ದೀನಿ. ಅದೇ ರೀತಿ ನಾವು ಕುಕ್ಕರ್ಗೆ ಹಾಕ್ಬಿಟ್ರೆ ಅದು ಚೆನ್ನಾಗಾಗಲ್ಲ. ಮತ್ತು ಇಲ್ಲಿ ಇವ್ರ ಕೆಲಸದಲ್ಲಿ ಇವ್ರು ಬ್ಯುಸಿಯಾಗಿದ್ದಾರೆ, IPL ನೋಡ್ತಾ ನಮ್ಮ ಅಣ್ಣನೂ ಮತ್ತು ನಮ್ಮ ಮನೆಯವರು. ಸೊ ನೋಡಿ ಯಾವ ರೀತಿ ಮಲಕ್ಕೊಂಡು ಓಡಾಡ್ಕೊಂಡು ನೋಡ್ತಾವ್ರೆ. ಹಾಗೆ ಇಲ್ಲಿ ಊಟಕ್ಕೆ ಅಂತ ನಾವು ಕುತ್ಕೊಂಡ್ವಿ. ಅರವಿಂದನಿಗೆ ನನಗೆ ಎಷ್ಟು ಬೇಕು ಹೇಳು ನಾನು ಇಟ್ಕೊಡ್ತೀನಿ ಅಂತಂದರೆ ಅವನು ಹಂಗೆ ನೋಡ್ತಾ ಇದ್ದ ಮುಖನ. ಸೊ ಅರವಿಂದನಿಗೆ ಫುಲ್ ಕೋಲ್ಡ್ ಆಗಿಬಿಟ್ಟೈತೆ, ಯಾಕೋ ಗೊತ್ತಿಲ್ಲ, ಫುಲ್ ಗಂಟ್ಲು ನೋವು, ಕೆಮ್ಮು, ನೆಗಡೆ ಎಲ್ಲ ಆಗಿದೆ. ಅವನಿಗೆ ಸ್ವಲ್ಪ ಬಿಸಿ ನೀರೆಲ್ಲ ಕಾಯಿಸ್ಕೊಟ್ಟು, ಇದು ಮೊಟ್ಟೆನೂ ಸ್ವಲ್ಪ ಒಳ್ಳೇದೇ ಅಲ್ವಾ ಶೀತಕ್ಕೆ ಅಂತಂದು ಈಗ ಮೊಟ್ಟೆ ಪಲ್ಯ ಹಾಕಿ ಸ್ವಲ್ಪ ಅನ್ನ ಇಟ್ಟು ಕೊಡ್ತಾಯಿದ್ದೀನಿ. ಹಾಗೆ ಮಾನ್ವಿಕನ್ನು ಇವತ್ತು ಇಲ್ಲೇ ಊಟ ಮಾಡು, ಅಲ್ಲೇನು ಮಾಡಬೇಡ ಅಂದೆ. ಮೊಟ್ಟೆ ಪಲ್ಯ ಅಂದ್ರೆ ಅವನಿಗೂ ಇಷ್ಟ, ಸರಿ ಅಂತಂದು ಅವನು ಕೂತಿದ್ದ. ಇಬ್ರಿಗೂ ಊಟಕ್ಕೆ ಇಟ್ಕೊಟ್ಟು ಹಾಗೆ ನಾನು ಒಂದು ಸ್ವಲ್ಪ ಊಟ ಮಾಡಿ ನಮ್ಮ ಮನೆಯವ್ರಿಗೂ ಊಟಕ್ಕೆ ಇಟ್ಕೊಟ್ಟೆ. ಈ ರೀತಿ ಇತ್ತು ನಮ್ಮ ನೈಟ್ ಡಿನ್ನರು. ತುಂಬ ಸಿಂಪಲಾಗಿ, ತುಂಬ ಟೇಸ್ಟಿಯಾಗಿ, ತುಂಬ ಚೆನ್ನಾಗಿರುತ್ತೆ. ನನಗಂತೂ ಈ ಮೊಟ್ಟೆ ಪಲ್ಯ ಮಾಡೋದ್ರಲ್ಲಿ ತುಂಬ ಖುಷಿ, ಯಾಕಂದರೆ ಹೊಟ್ಟೆ ತುಂಬ ಊಟ ಮಾಡ್ಬೋದು. ಮೇಯ್ನು ಆ ಪಲ್ಯದ ಜೊತೆ ಕಲ್ಸ್ಕೊಂಡು ತಿಂತಾಯಿದ್ರೆ ಎಗ್ ರೈಸ್ ಇವೆಲ್ಲ ವೇಸ್ಟ್ ಅನ್ನಿಸ್ಬಿಡುತ್ತೆ ಇದ್ರ ಮುಂದೆ. ಅಷ್ಟು ಟೇಸ್ಟ್ ಅನ್ನೋದು ಆ ರೀತಿ ಇರುತ್ತೆ. ಹಾಗೆ ಎಕ್ಸಲೆಂಟ್ ಅನ್ನೋ ಪದ ತುಂಬ ಬಳಸ್ತೀರಾ ನೀವು ಅಂತ ವಿಡಿಯೋದಲ್ಲಿ ಹೇಳಿದ್ರಿ ಒಬ್ಬರು ಸಿಸ್ಟರು. ಪರವಾಗಿಲ್ಲ, ಇನ್ಮೇಲೆ ಕಡಿಮೆ ಮಾಡ್ಕೊತೀನಿ, ಅದರಲ್ಲಿ ಬೇಜಾರೇನಿಲ್ಲ. ಒಳ್ಳೆ ರೀತಿಲಿ ಹೇಳಿದ್ರೆ ಪರವಾಗಿಲ್ಲ. ಎಲ್ರಿಗೂ ವಿಡಿಯೋದಲ್ಲಿ ಸ್ವಲ್ಪ ಮಾತಾಡೋಣ ಅಂತಂದು ಹೇಳ್ಬಿಟ್ಟು ಬಂದೆ. ನಾನು ಬಿರಿಯಾನಿ ಎಲ್ಲ ಮಾಡಿಬಿಟ್ಟು ನಾವು ಅಪ್ಪಗೆ ಊಟ ಕೊಟ್ಟನಲ್ಲ, ನಮ್ಮ ಮನೆಗೆ. ಸೊ ಅವತ್ತಿನ ವಿಡಿಯೋದ ಬಗ್ಗೆ ನಾನು ಮಾತಾಡ್ತಾ ಇರೋದು. ಸ್ವಲ್ಪ ಜನ, ಒಂದು 2 ಇಲ್ಲ 3 ಜನ ನಿಮ್ಮ ಕಾಮೆಂಟ್ ಮಾಡಿದ್ರಿ, ನಿಮ್ಮಪ್ಪ ನಿಮ್ಮಮ್ಮನಿಗೆ ಊಟ ಕೊಡಿ ಹೊಟ್ಟೆ ತುಂಬ, ಏನದು ಕೊಡಬೇಕೋ ಇಲ್ವೋ, ಇಡಬೇಕೋ ಇಲ್ವೋ ಅನ್ನೋ ರೀತಿ ಇಡ್ತಿದ್ದೀರಲ್ಲ ಊಟಕ್ಕೆ ಅಂತಂದು ಕಾಮೆಂಟ್ ಮಾಡಿದ್ರಿ. ನನಗೆ ಯಾಕೋ ಅದು ಇಷ್ಟ ಆಗಲಿಲ್ಲ ಆ ರೀತಿ ಅಂದಿದ್ದು. ಸೊ ಯಾಕೆಂದರೆ ಈಗ ನನ್ನ ಮನಸ್ಥಿತಿ ಯಾವ ಥರ ಇದೆ ಅನ್ನೋದು ನಿಮಗೆ ಗೊತ್ತಿಲ್ಲ. ಸೊ ಗೊತ್ತಿಲ್ಲದೆ ಇರೋರ ಬಗ್ಗೆ ಸುಮ್ಮನೆ ನಾವು ನೋಡಿಬಿಟ್ಟು ವೀಡಿಯೋದಲ್ಲಿ ಒಂದು 5-10 ನಿಮಿಷ ವೀಡಿಯೋ ನೋಡಿಬಿಟ್ಟು ಅವ್ರ ಕ್ಯಾರೆಕ್ಟರ್ ಬಗ್ಗೆ, ಅವ್ರ ಬಗ್ಗೆ ಡಿಸೈಡ್ ಮಾಡೋದು ತಪ್ಪು. ಸೊ ಯಾಕಂದರೆ ಆ ಕಾಮೆಂಟಿಂದ ಸೊ ನಿಮಗೆ ಯಾವ ರೀತಿ ಅನಿಸುತ್ತೋ, ಇಲ್ಲ ಖುಷಿ ಬರುತ್ತೋ, ಖುಷಿ ಕೊಡುತ್ತೋ ಆ ಕಾಮೆಂಟ್ ನಿಮಗೆ ಗೊತ್ತಿಲ್ಲ ಆಗಲಿ ನನಗೆ. ಸೊ ನನಗಂತೂ ಅಂದರೆ ನೀವು ಕಾಮೆಂಟ್ ಮಾಡಿರ್ತೀರಲ್ಲ ಆ ಪರ್ಸನ್ಗಂತೂ ತುಂಬ ನೋವು ಕೊಡುತ್ತೆ. ಯಾಕಂದರೆ ನಾವು ಹೊಟ್ಟೆ ತುಂಬ ಊಟಕ್ಕೆ ಇಡದೇ ಇರೋಷ್ಟು ಕೆಟ್ಟವ್ರ. ಸೊ ಒಂದು 4-5 ಪೀಸ್ ಹೆಚ್ಚಾಗಿ ಹಾಕಿದ್ರೇ ನಾವು ಒಳ್ಳೆಯವ್ರು ಆಗ್ತೀವ. ಹಾಗೆ ಮತ್ತೊಂದು ವಿಷಯ, ಸೊ ಎಲ್ಲರೂ ಇರೋದೆಲ್ಲ ವೀಡಿಯೋದಲ್ಲಿ ತೋರಿಸ್ಬಿಡ್ತಾರೆ ಅಂತ ತಿಳ್ಕೊಬೇಡಿ. ಸೊ ಯಾಕಂದರೆ ಸ್ವಲ್ಪ ಜನ ಇರೋದನ್ನೇ ತೋರಿಸ್ತಾರೆ, ಇನ್ನೂ ಸ್ವಲ್ಪ ಜನ ಇಲ್ಲದೇ ಇರೋದನ್ನೆಲ್ಲ ತೋರಿಸ್ತಾರೆ ವೀಡಿಯೋದಲ್ಲಿ. ಒಳ್ಳೆಯವ್ರು ಆಗಬೇಕು ಅಂತಂದು ಹೇಳ್ಬಿಟ್ಟು ಇಲ್ಲದೇ ಇರೋದೆಲ್ಲ ತೋರಿಸ್ಕೊಂಡು ಪರವಾಗಿಲ್ಲಪ್ಪ ಒಳ್ಳೆಯವರು ಅನ್ನೋ ಥರ ವೀಡಿಯೋ ಮಾಡೋರು ತುಂಬ ಜನ ಇದ್ದಾರೆ. ಸೊ ಪಾಪ ಅವ್ರದ್ದೇನೋ ಆ ಕಡೆಯಿಂದ ತಪ್ಪೇ ಇರಲ್ಲ. ಅಂಥವ್ರು ವೀಡಿಯೋ ನಾವು ಆನೆಸ್ಟಾಗಿ ಮಾಡ್ತಿದ್ದೀವಿ ಅಂತಂದು ಹೇಳ್ಬಿಟ್ಟು ನೋಡೋ ಅಂಥ ಕಣ್ಣಿಗೆ ತಪ್ಪಿತಸ್ಥರಾಗಿ ಸಿಗೇ ಬೀಳ್ತಾರೆ. ಸೊ ಹಂಗಾಗಿ ಯಾರನ್ನೇ ಆಗಿರ್ಬೋದು ಜಡ್ಜ್ ಮಾಡಬೇಡಿ. ಸೊ ಇವ್ರು ಹಿಂಗೆ ಅಂತ. ಯಾಕಂದರೆ ನನ್ನ ಬಗ್ಗೆ ನಿಮ್ಗೆ ಯಾರಿಗೂ ಗೊತ್ತೂ ಇಲ್ಲ. 5-10 ನಿಮಿಷ ವೀಡಿಯೋದಲ್ಲಿ ನನ್ನ ಬಗ್ಗೆ ಏನು ತಿಳ್ಕೊತೀರ ನೀವು, ನನ್ನ ಕ್ಯಾರೆಕ್ಟರ್ ಏನೋ, ನಾನೇನೋ ಅನ್ನೋದು ನಿಮಗೆ ಗೊತ್ತಿರಲ್ಲ. ಅದ್ಬಿಟ್ಟು ಸುಮ್ಮನೆ ಒಂದು ಪರ್ಸನ್ನ ಬೇಗ ಕಾಮೆಂಟ್ ಮಾಡೋದು ಆ ರೀತಿ. ನನಗೆ ಅವ್ರು ಕಾಮೆಂಟ್ ಮಾಡಿದ್ದು ನನಗೆ ಅಷ್ಟೊಂದು ನೋವು ಅನ್ನಿಸ್ಲಿಲ್ಲ. ಆ ಕಾಮೆಂಟ್ ಕೆಳಗಡೆ ಲೈಕ್ಗಳು ನೋಡಿದೆ. ಸೊ ಅವ್ರ ಕಾಮೆಂಟ್ಗೆ ತುಂಬ ಜನ ಲೈಕ್ ಕೊಟ್ಟಿದ್ದಾರೆ. ಅಲ್ಲ ಯಾವ ರೀತಿ ಡಿಸೈಡ್ ಮಾಡಿಬಿಡ್ತಾರಲ್ಲ, ಸ್ವಲ್ಪ ಹೊತ್ತಿಗೆ ಸ್ವಲ್ಪ 5-10 ನಿಮಿಷ ವೀಡಿಯೋ ನೋಡಿಬಿಟ್ಟು ಡಿಸೈಡ್ ಮಾಡಿಬಿಟ್ಟು ಎಷ್ಟು ಚೆನ್ನಾಗಿ ಅದಕ್ಕೆ ಸಪೋರ್ಟಿವ್ ಆಗಿ ಸ್ವಲ್ಪ ಜನ ಎಲ್ಲ ಲೈಕ್ ಮಾಡಿದ್ದಾರೆ. ಅದು ನನಗೊಂಥರ ಬೇಜಾರು ಅನ್ನಿಸ್ತು. ಯಾಕೆಂದರೆ ನಾನು ಅಡುಗೆ ಮಾಡ್ತಾಯಿದ್ದೆ. ಇನ್ನೊಬ್ರು ಹೇಳಿದರು, ಇವತ್ತು ಊಟಕ್ಕೆ ಇಡಬೇಕಂತ ನೀವು ಡಿಸೈಡ್ ಆಗಿದ್ರಲ್ಲ, ಮುಂಚೆನೇ ಹೇಳ್ಬೇಕಾಗಿತ್ತು ನಿಮ್ಮಪ್ಪ ನಿಮ್ಮಮ್ಮನಿಗೆ, ನಾನು ಈ ರೀತಿ ಬಿರಿಯಾನಿ ಮಾಡ್ತೀನಿ, ನೀವು ಊಟ ಮಾಡಬೇಡಿ ಅಂತ ಹೇಳ್ಬೇಕಾಗಿತ್ತು ಅಂತ ಅಂದರು. ಸರಿ ಆಯಿತು, ಹೇಳ್ಬೇಕಾಗಿತ್ತು. ಆದರೆ ನಾನು ಮಧ್ಯಾಹ್ನ ಒಂದು 12 ಗಂಟೆ ಮೇಲೆ ನಾನು ಅಂದ್ಕೊಂಡಿದ್ದು, ಸೊ ಇದು ಬಿರಿಯಾನಿ ಮಾಡಬೇಕು, ಇವತ್ತು ಊಟಕ್ಕೆ ಇಡಬೇಕು ನಮ್ಮ ಅಪ್ಪ ನಮ್ಮನಿಗೆ ಅಂತ. ಆದರೆ ಅವರು ಅಷ್ಟರಲ್ಲಿ ಕುರಿ ಮರಿ ಹೊಡ್ಕೊಂಡು ಹೋಗಿದ್ರು ಮೇಯ್ಸಕ್ಕೆ ಅಂತಂದು ಹೇಳ್ಬಿಟ್ಟು. ನಮ್ಮಪ್ಪ ಬೇರೆ ಹಳ್ಳಿ ಕೆಲಸಕ್ಕೆಲ್ಲ ಹೋಗಿತ್ತು. ನಮ್ಮಮ್ಮ ಕುರಿ ಮರಿ ಹೊಡ್ಕೊಂಡು ಹೋಗಿದ್ರು. ಅವ್ರು ಬರ್ತಾ ಇದ್ದಿದ್ದು ಡೈರೆಕ್ಟ್ ಸಂಜೆ 6 ಗಂಟೆಗೆ ಮನೆಗೆ. ಹೆಂಗಿದ್ರು ನಾನು ಒಂದು 4:15-5 ಗಂಟೆ ಮುಗಿಸ್ತೀನಿ ಅಡುಗೆ. ಅಷ್ಟೊತ್ತಿಗೆ ನಾನು ಹೋಗ್ಬಿಟ್ಟು ಡೈರೆಕ್ಟ್ ಕರ್ಕೊಬರೋಣ ಅಂತಂದು ಹೇಳ್ಬಿಟ್ಟು ನಾನು ಇಲ್ಲೇ ಮನೆ ಒಳಗೆ ಕೆಲಸ ಮಾಡ್ಕೊತ ಇದ್ದೆ. ಗೊತ್ತಿಲ್ಲ, ಅವತ್ತು 4 ಗಂಟೆಗೆ ಬಂದ್ಬಿಟ್ಟು ಅವ್ರ ಮನೆಗೆ. ಬಂದಿದ್ದ ತಕ್ಷಣ ನಮ್ಮಮ್ಮ ಹೊಟ್ಟೆ ಅಷ್ಟೊಗೆ ಫುಲ್ ಒಂದು ಮುದ್ದೆ ಅಷ್ಟು ಊಟ ಮಾಡಿಬಿಟ್ಟೈತೆ. ನಾನು ಮಾಡಿದ್ದು ಆಗ್ತಾನೆ 4:15ಗೆ ನಮ್ಮಮ್ಮ ಮಾತಾಡಿದ್ದು ಕೇಳಿಸ್ತಾರೆ. ನಮ್ಮಮ್ಮ ಬಂದಿದ್ದು ತಾಳಿ ಹೇಳ್ಬರೋಣ ಅಂತಂದು ಹೋಗೋ ಅಷ್ಟರಲ್ಲಿ ಆಗಲೇ ಊಟ ಮಾಡಿ ಕೈ ತೊಳಿತಾ ಇದ್ರು ನಮ್ಮಪ್ಪ ನಮ್ಮ ಇಬ್ಬರನ್ನ. ಅದಕ್ಕೆ ಇಲ್ಲಪ್ಪ ಬಿಸಿ ಐತೆ, ನೀವು ಊಟ ಮಾಡಲೇಬೇಕು ಅಂತಂದರೆ ಸಂಜೆಗೆ ತಿಂತೀವಿ ಅಂದ್ರೆ ಅವರು. ನಾನೇನು ಹೇಳಿದೆ, ಸಂಜೆಗೂ ಊಟ ಮಾಡಿರಂತೆ, ಈಗ ಬಿಸಿ ಐತಲ್ಲ, ಬಿಸಿ ಇದ್ದಾಗ ಒಂದು ಸ್ವಲ್ಪ ಚೆನ್ನಾಗಿ ಊಟ ಮಾಡ್ಬೋದು, ನಿಮ್ಗೆ ಎಷ್ಟಾದರೆ ಅಷ್ಟು ಊಟ ಮಾಡಿ ಬನ್ನಿ ಅಂದರೆ ನಂಗೆ ಬೇಡವೇ ಬೇಡ ಅಂದರು. ನಾನಿಲ್ಲ ಬಿಸಿದು ಸ್ವಲ್ಪ ಇಡಬೇಕು ಅಂತಂದು ಕರ್ಕೊಂಡು ಬಂದೆ. ಕರ್ಕೊಂಡು ಬಂದಾಗ ಅವರು ಅದಕ್ಕೆ ನಾನು ಎಲೆಗೆ ಇಡಬೇಕಾದ್ರೆ ಬೇಡ ಸ್ವಲ್ಪ ಇಡು ಅಂತ ಮುಂಚೆನೇ ಹೇಳ್ತಿದ್ರು.
ನನಗೇನು ಗೊತ್ತಿಲ್ಲದೇ ವೀಡಿಯೋನ ಕವರ್ ಮಾಡಿಲ್ಲ. ನನಗೂ ಗೊತ್ತು ವೀಡಿಯೋ ಅಲ್ಲಿ ಶೂಟ್ ಮಾಡ್ತಿದ್ದಾರೆ ಅಂತ. ವೀಡಿಯೋಗೋಸ್ಕರ ಅಪ್ಪ ಸುಮ್ಮನೆ ಇರಿ ನೀವು, ನಾನು ಅಲ್ಲಿ ವೀಡಿಯೋ ಶೂಟ್ ಮಾಡ್ತಾವ್ರೆ, ನಾನು ವೀಡಿಯೋದಲ್ಲಿ ಒಳ್ಳೊಳ್ಳೆ ಅನ್ನಿಸ್ಕೋಬೇಕು ಜನರ ಹತ್ರ ಅಂತಂದು ಹೇಳ್ಬಿಟ್ಟು ಪಾತ್ರೆಲಿರೋದೆಲ್ಲ ಎಲೆಗೆ ಹಾಕ್ಬಿಟ್ಟು ನಾವು ಅಪ್ಪನ ಅಮ್ಮನ ಮುಂದಕ್ಕೆ ಎಲ್ಲ ಇಟ್ಬಿಟ್ಟು ಅವ್ರ ಎಲೆಗೆ. ಆಮೇಲೆ ನಾನು ವೀಡಿಯೋ ಸ್ಟಾಪ್ ಮಾಡಿಸ್ಬಿಟ್ಟು ಅವ್ರೊಂದು 2 ತುತ್ತು ತಿಂದಾದ್ಮೇಲೆ ವಾಪಸ್ ತಗೋಬೋದಿತ್ತು, ಎಲ್ಲನೂ ತಗೊಂಡು ಅವ್ರಿಗೆ ಒಂದು ಸ್ವಲ್ಪ ಸ್ವಲ್ಪ ಕೊಡ್ಬೋದಿತ್ತು. ನನಗೂ ಗೊತ್ತು ಅಲ್ಲಿ ವೀಡಿಯೋ ಕವರ್ ಆಗ್ತಾ ಇದೆ ಅಂತಂದು. ಆದ್ರೂ ಸೊ ನನ್ನ ಮನಸ್ಥಿತಿ ಯಾವ ರೀತಿ ಒಪ್ಪುತ್ತೋ ನಾನು ಅದೇ ರೀತಿ ವೀಡಿಯೋಸ್ ಮಾಡ್ತಾ ಇರೋದು. ಅವರು ಸಾಕು ಸ್ವಲ್ಪ ಅಂದ್ರಲ್ಲ, ಆಯಿತು ಸ್ವಲ್ಪನೇ ಇಟ್ಟೆ, ನಾನು ಅದನ್ನೇ ತೋರಿಸ್ದೆ ನಿಮಗೆ. ಏನು ನಾನು ವೀಡಿಯೋಗೋಸ್ಕರ ಒಳ್ಳೊಳ್ಳೆ ಅನ್ನಿಸ್ಕೊಳಕ್ಕೆ 1 ನಿಮಿಷ ಸಾಕು, ಕ್ಯಾಮ್ರಾ ಆಫ್ ಮಾಡಿಬಿಟ್ಟು ಆರಾಮಾಗಿ ಕ್ಯಾಮ್ರಾ ಮುಂದೆ ಒಂದು ಮಾಡಿ ಕ್ಯಾಮ್ರಾಯಿಂದ ಇನ್ನೊಂದು ಮಾಡ್ಬೋದು. ಸೊ ನಂದು ಆ ರೀತಿ ಅಲ್ಲ, ನಾನು ಏನಿದ್ರೆ ಅದನ್ನೇ ತೋರಿಸ್ತಾ ಇದ್ದೀನಿ ವೀಡಿಯೋದಲ್ಲಿ. ಸೊ ಅದಕ್ಕೆ ಅರ್ಥ ಮಾಡ್ಕೊಳ್ಳಿ. ಮತ್ತು ನೈಟು ಊಟ ಮಾಡಿದ್ರು, ಅದನ್ನು ನಾನು ಶೂಟ್ ಮಾಡಲಿಲ್ಲ, ಸರಿನಾ. ಸಂಜೆ ಸ್ವಲ್ಪ ಊಟ ಮಾಡಿದ್ರು ಅಂತ ಮತ್ತೆ ರಾತ್ರಿಗೂ ಊಟಕ್ಕೆ ಕೊಟ್ಟೆ. ನಾವು ಅಪ್ಪನಮ್ಮನ ಕರೆದುಬಿಟ್ಟು ಅವರು ಊಟ ಮಾಡ್ಕೊಂಡೇ ಹೋದ್ರು ಹೊಟ್ಟೆ ತುಂಬ. ಸೊ ನನಗೆ ಏನು ಕೊಟ್ಟರು ನನಗೆ ಸಮಾಧಾನ ಆಗಲಿಲ್ಲ. ಯಾಕಂದರೆ ಇಷ್ಟು ದಿನಕ್ಕೆ ಊಟ ಮಾಡಿದ್ರೂ ನೋಡೋ ಅಂಥ ಜನಕ್ಕೆ ಅದು ಕೆಟ್ಟದಾಗೆ ಕಾಣಿಸ್ತಲ್ಲ. ಏನು ನಾನು ಹೊಟ್ಟೆ ತುಂಬ ಅಪ್ಪ ಅಮ್ಮನಿಗೆ ಊಟ ಕೊಡದೆ ಇರೋಷ್ಟು ಕೆಟ್ಟೋಳಲ್ಲ. ಇನ್ನೊಂದು, ನಮ್ಮ ಮನೇಲಿ ನನ್ನ ಬೈಯೋದೇ ಆ ವಿಚಾರದಲ್ಲಿ ಎಲ್ಲರೂ. ಯಾಕೆ ಗೊತ್ತಾ, ನಾನು ಊಟಕ್ಕೆ ಅಂತ ಕೂತ್ಕೊಂಡವ್ರಿಗೆ ಅವ್ರಿಗೆ ಹೆಚ್ಚಾಗಿ ತಟ್ಟೆಯಲ್ಲಿ ಬಿಡಬೇಕು, ಆ ರೀತಿ ನಾನು ಊಟಕ್ಕೆ ಬಡಿಸೋದು. ಯಾರಿಗೆ ಆಗಿರ್ಬೋದು, ನಾನು ನಮ್ಮ ಮನೆಯವ್ರಿಗೆ ಅಂತ ಅಲ್ಲ, ಇಲ್ಲ ನನ್ನ ತಮ್ಮಗಳಿಗೆ ಅಂತ ಒಂದಲ್ಲ, ಇನ್ನು ಬೇರೆ ಹೊರಗಡೆಯಿಂದ ಬಂದಿರೋ ಜನಕ್ಕೆ ಅಂತ ಒಂದಲ್ಲ, ನಾನು ಯಾರಿಗೆ ಆಗಿರ್ಬೋದು ಹೊಟ್ಟೆ ತುಂಬ ಊಟ ಮಾಡಬೇಕು. ಸೊ ನನಗೆ ಸ್ವಲ್ಪ ಸ್ವಲ್ಪ ಇಡೋದು, ನಾನು ತುಂಬ ಜನ ಹತ್ರ ನೋಡಿದ್ದೀನಿ ಆ ರೀತಿ ಸ್ವಲ್ಪ ಸ್ವಲ್ಪ ಇಡೋದು, ನನಗೆ ಇಷ್ಟ ಆಗಲ್ಲ. ಯಾಕಂದರೆ ನಾವು ತುಂಬ ಸರಿ ಹೊಟ್ಟೆ ಹಚ್ಕೊಂಡು ಆ ರೀತಿ ಅರ್ಧ ಹೊಟ್ಟೆಗೆ ಊಟ ಮಾಡಿ ಬಂದಿದ್ದೀವಿ. ಅದು ನನಗೆ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್. ಇನ್ನೊಂದು, ಬೈಕೋಬಾರ್ದು ಯಾರೇ ಆಗಿರ್ಬೋದು, ಹೊಟ್ಟೆಗೆ ಮೋಸ ಮಾಡಬಾರ್ದು. ನಾವು ಅಪ್ಪರು ಆಗಲೇ ಒಂದೊಂದು ಮುದ್ದೆ ಅಷ್ಟು ಊಟ ಮಾಡಿ ಬಂದಿದ್ರು. ಅದಕ್ಕೋಸ್ಕರ ನಿಮಗೆ ಆ ರೀತಿಯೇ ಇಷ್ಟ ಆದರೆ ಇನ್ಮೇಲೆ ವೀಡಿಯೋಗೆ ಅಂತಂದರೆ ಜಾಸ್ತಿ ಇಷ್ಟಿಷ್ಟು ಇಟ್ಬಿಡ್ತೀನಿ, ಒಂದು ತಟ್ಟೆಗೆ ಜಾಸ್ತಿ ಇಟ್ಬಿಟ್ಟು ಆಮೇಲೆ ಕ್ಯಾಮ್ರಾ ಆಫ್ ಮಾಡಿಸಿ ಎಲ್ಲ ತೊಗೊಂಡು ನೋಡಿ ಇಷ್ಟು ನಾನು ಎಡಿಟ್ ಮಾಡಿದೆ, ಅವ್ರ ಊಟ ಎಲ್ಲ ಮಾಡಿಬಿಟ್ರು ಅಂತಂದು ಹೇಳಿ ಒಳ್ಳೆಯವಳು ಆಗ್ಬೋದು. ನಾನು ಅರ್ಥ ಮಾಡ್ಕೊಳ್ರಿ, ನಾನು ಏನಿದ್ರೆ ಅದನ್ನೇ ತೋರಿಸ್ತೀನಿ ಹೊರತು. ಸೊ ನಾನು ಆ ರೀತಿ ಒಳ್ಳೆಯವಳಾಗಕ್ಕಂತೂ ಹೋಗಲ್ಲ. ಇನ್ನೊಂದು, ನನ್ನ ತುಂಬ ಜನ ಇಷ್ಟಪಡ್ತಿರೋದು ಇದೇ ವಿಚಾರಕ್ಕೆ, ನೀವೇನಿದ್ರೆ ಅದನ್ನು ತೋರಿಸ್ತೀರಾ. ಸೊ ವೀಡಿಯೋಗೋಸ್ಕರ ಆಡಂಬರ ಮಾಡ್ಕೊಳ್ಳಲ್ಲ, ಡೆಕೋರೇಷನ್ ಮಾಡಲ್ಲ ವೀಡಿಯೋಗೋಸ್ಕರ. ನೀವು ಏನಿದ್ರೆ ಅದು, ನೀವು ಹೆಂಗಿದ್ರೆ ಹಂಗೆ, ಅಡುಗೆ ಮನೆ ಆಗಿರ್ಬೋದು, ಹಾಲಾಗಿರ್ಬೋದು, ನಿಮ್ಮ ಮನೆ ಆಗಿರ್ಬೋದು, ನೀವಾಗಿರ್ಬೋದು, ಸೊ ನಿಮ್ಮ ತವ್ರ ಮನೆ ಆಗಿರ್ಬೋದು, ಅಲ್ಲಿ ಏನಿದ್ರೆ ಅದನ್ನೇ ತೋರಿಸ್ತೀರಾ. ಅದಕ್ಕೆ ನೀವು ಇಷ್ಟ. ನಮಗೆ ಮನಸ್ಸಲ್ಲಿ ಏನೂ ಇಲ್ಲ, ಎಲ್ಲ ಹೊರಗಡೆ ಹೇಳ್ಬಿಡ್ತೀರಾ, ಏನಿದ್ರೆ ಅದು ತೋರಿಸ್ತೀರಾ. ಇದರಿಂದ ನನಗೆ ಜನ ಇಷ್ಟಪಟ್ಟಿರೋದೇ ಹೊರತು ಸೊ ನಾನು ಜಾಸ್ತಿ ಇಟ್ಬಿಟ್ಟು ಜಾಸ್ತಿ ಕೊಟ್ಟುಬಿಟ್ಟು. ಇನ್ನೊಂದು, ನಮ್ಮ ರೋಜಾ ಅವ್ರ ವಿಚಾರದಲ್ಲಿ ಹಂಗೆ ತುಂಬ ಜನ ಮಾತಾಡ್ತೀರಾ. ಸೊ ಅದು ಪರ್ಸ್ನಲ್ ಬಿಡ್ರಿ, ನಮ್ಮದು ನಾನೇನು ಹೇಳಕ್ಕೆ ಬರಲ್ಲ ಅದ್ರ ಬಗ್ಗೆ. ಯಾಕಂದರೆ ನಮ್ಮ ಮನೇಲಿ ಏನು ನಡೀತಿದೆ, ನಮ್ಮ ಹತ್ರ ಏನು ನಡೀತಿದೆ ಅನ್ನೋದು ನಮಗೆ ಮಾತ್ರ ಗೊತ್ತಿರುತ್ತೆ. 5-10 ನಿಮಿಷ ವೀಡಿಯೋ ನೋಡಿಬಿಟ್ಟು ಡಿಸೈಡ್ ಮಾಡಿಬಿಟ್ರೆ ಅದು ನನಗೇನು ನೋವು ಅನಿಸಲ್ಲ ಬಿಡ್ರಿ. ಯಾಕಂದರೆ ಅದು ನಮಗೆ ಗೊತ್ತು ಮ್ಯಾಟ್ರು. ಇದು ಊಟದ ವಿಚಾರದಲ್ಲಿ ನನಗೆ ಸ್ವಲ್ಪ ನೋವು ಅನ್ನಿಸ್ತು, ಅದಕ್ಕೆ ನಾನು ವೀಡಿಯೋದಲ್ಲೇ ಹೇಳ್ಬಿಡೋಣ ಅಂತ ಬಂದಿದ್ದು. ದಯವಿಟ್ಟು ಆ ರೀತಿ ತಪ್ಪು ತಿಳ್ಕೊಬೇಡಿ. ಸೊ ಯಾರಿಗೆ ಆಗಿರ್ಬೋದು, ಅರ್ಧ ಹೊಟ್ಟೆ ಊಟ, ಯಾರೋ ಸ್ವಲ್ಪ ಜನ ಇರ್ತಾರೆ ಆ ರೀತಿ ಅಷ್ಟೇ. ನಾನೆಲ್ಲ ಕಷ್ಟ ಅನುಭವಿಸಿ ಊಟಕ್ಕೆ ಇಲ್ಲದೆ ಇರೋ ಟೈಮಲ್ಲಿ ನಾನು ಯಾವ ರೀತಿ ಇದ್ದೆ, ಈಗ ಊಟಕ್ಕಿದ್ದಾಗ ಯಾವ ರೀತಿ ಇದ್ದೀನಿ ಅಂತಂದೆಲ್ಲ ತಿಳ್ಕೊಂಡು ನಾನು ಬಂದಿರೋ ಅಂಥದ್ದು. ನಾನು ಓದಿರೋದು ಕಡಿಮೆನೇ ಆಗಿರ್ಬೋದು, ಆದರೆ ನನಗೆ ಇದು ಲೋಕಜ್ಞಾನ ಅನ್ನೋದಿದೆ. ಒಬ್ಬರು ಕಷ್ಟದಲ್ಲಿದ್ದಾಗ ಅವ್ರ ಮನಸ್ಸು ಯಾವ ರೀತಿ ಕುಗ್ಗುತ್ತೆ, ಯಾವ ರೀತಿ ಕೊರಗಿರ್ತಾರೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಯಾಕಂದರೆ ನಾನು ಅನುಭವಿಸಿದ್ದೀನಿ ಆ ಪೇನ್ ಎಲ್ಲ, ನನಗೆ ಗೊತ್ತು. ಅರ್ಧ ಹೊಟ್ಟೆಗೆ ನಾನು ಯಾವತ್ತೂ ಊಟ ಹಾಕಲ್ಲ ಯಾರಿಗೂ. ಸೊ ಯಾರಾದರೂ ಕೇಳಿ ಬೇಕಾದ್ರೆ ನನ್ನ ಕೈಯಲ್ಲಿ ಊಟ ಮಾಡಿರೋರನ್ನ ಕೇಳಿ ತಿಳ್ಕೊಳ್ರಿ. ಸೊ ಆ ರೀತಿ ಅದೇ ಅಪ್ಪ ಅಮ್ಮನಿಗೆ ಆ ರೀತಿ ಆಗ್ತೀವ. ಸೊ ಅರ್ಥ ಮಾಡ್ಕೊಂಡು ಕಾಮೆಂಟ್ ಮಾಡಿದರೆ ನನಗೂ ಒಂಥರ ನೋವು ಅನ್ನಿಸ್ಬಿಡ್ತಾ ಕಾಮೆಂಟ್ ನೋಡಿಬಿಟ್ಟು. ಸೊ ಅದಕ್ಕೆ ವೀಡಿಯೋದಲ್ಲಿ ಹೇಳೋಣ ಅಂತ ಅನ್ನಿಸ್ತು. ದಯವಿಟ್ಟು ಆ ರೀತಿ ಕಾಮೆಂಟ್ ಮಾಡಬೇಡಿ. ಆ ರೀತಿ ನಾನು ಒಳ್ಳೆ ಆಗಬೇಕು ಅಂದರೆ ನಾನು ಹೇಳಿದ್ನಲ್ಲ, ಸೊ ವೀಡಿಯೋ ಮುಂದೆ ಚೆನ್ನಾಗಿ ಇಟ್ಬಿಟ್ಟು ಆಮೇಲೆ ನಾನು ವಾಪಸ್ ತಗೋಬೋದು. ಕೊಡಪ್ಪ ವಾಪಸ್ಸು, ವೀಡಿಯೋಗೆ ನಾನು ಒಳ್ಳೆಯವಳಾಗ್ಬಿಟ್ಟೆ ಅಂತಂದು. ನನಗೆ ಆ ರೀತಿ ಮೆಚ್ಚುಗೆ ಎಲ್ಲ ಬೇಡ. ನಾನು ಯಾವ ರೀತಿ ಇದ್ದರೆ ಆ ರೀತಿ ಮೆಚ್ಕೊಂಡು ನನ್ನ ಇದುವರೆಗೂ ಸಪೋರ್ಟ್ ಮಾಡ್ಕೊಂಡು ಬಂದಿರೋರು ತುಂಬ ಜನ ಇದ್ದೀರಾ. ಸೊ ನಿಮ್ಗೆಲ್ರಿಗೂ ತುಂಬ ಥ್ಯಾಂಕ್ಸ್. ಎಲ್ರಿಗೂ ಇದು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ನನ್ನ ಮನಸ್ಸಲ್ಲಿರೋದು ಹೇಳಿದೆ. ನನಗೆ ಅದು ಮೊನ್ನೆಯಿಂದ ಹಂಗೆ ಚುಚ್ತಾ ಇದೆ ಮನಸ್ಸಲ್ಲಿ. ಯಾವ ರೀತಿ ಅಂದ್ಬಿಟ್ರಲ್ಲ ಕಾಮೆಂಟ್ ಸೆಕ್ಷನಲ್ಲಿ, ಏನಾದರೂ ಇಡಬೇಕೋ ಬೇಡವೋ ಅಂತ ಹೇಳ್ತಿದ್ದೀರಲ್ಲ ನೀವು. ನಿಮ್ಮ ಅಪ್ಪ ನಿಮ್ಮನ್ನ ಹೊಟ್ಟೆ ತುಂಬ ಊಟ ಹಾಕಿ, ಇನ್ನೊಂದೆರಡು ಪೀಸ್ ಹಾಕಿ ಅಂತಂದು ಹೇಳ್ತಾ ಇದ್ದಾರೆ. ಸೊ ನಿಜ ತುಂಬ ನೋವು ಅನ್ನಿಸ್ತು ಮನಸ್ಸಿಗೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ನಾನು ವೀಡಿಯೋಗೋಸ್ಕರ ಆ್ಯಕ್ಟಿಂಗ್ ಮಾಡೋಳಾಗಿದ್ದರೆ ಆರಾಮಾಗಿ ನಾನು ನೀವು ಹೇಳ್ದಂಗೆ ತುಂಬ ಒಂದಿಷ್ಟಿಷ್ಟು ಇಟ್ಬಿಟ್ಟು ಆಮೇಲೆ ನಾನು ವಾಪಸ್ ತೊಗೊತಾ ಇದ್ದೆ. ಅವ್ರು ಹೇಳಿದ್ರಲ್ಲ, ನಾನು ಅವಾಗ ತಾನೇ ಊಟ ಮಾಡ್ಕೊಂಡು ಬಂದೀನಿ ಅಂತ, ಅದಕ್ಕೋಸ್ಕರ ನಾನು ಅದೂ ಹೇಳಿದ್ರು ಮುಂಚೆನೇ ಹೇಳ್ಬೇಕಾಗಿತ್ತು ಅಂತ. ಮುಂಚೆ ಹೇಳೋಕ್ಕೆ ಹೇಳಿದ್ನಲ್ಲ, ನಮ್ಮಮ್ಮ ಆ ಥರ ಕುರಿಮರಿ ಮೇಯ್ಸಕ್ಕೆ ಹೋಯ್ತು, ನಾನು ಮಧ್ಯಾಹ್ನ ಮೇಲೆ ಈ ರೀತಿ ಅಡುಗೆ ಮಾಡಬೇಕು ಅಂದ್ಕೊಂಡಿದ್ದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗೋಯ್ತು. ಸೊ ಅದರಲ್ಲಿ ತಪ್ಪೇನು ಬಂತು? ಅಯ್ಯೋ, ನಾನು ಈ ಥರ ಎಲ್ಲ ಯೋಚನೆ ಮಾಡ್ತಾರೆ ಅನ್ನೋದು ಗೊತ್ತಿದ್ರೆ ನಾನು ಅದೇ ರೀತಿಯೇ ಮಾಡ್ತಾಯಿದ್ದೆ. ಪರವಾಗಿಲ್ಲ, ಎಲ್ಲರ ಮನಸ್ಥಿತಿನೂ ಒಂದೇ ರೀತಿ ಇರಲ್ಲ. ಆದರೂ ನನಗೆ ಊಟದ ವಿಚಾರದಲ್ಲಿ ನೋವು ಅನ್ನಿಸ್ತು, ಅದಕ್ಕೋಸ್ಕರ ಮಾತಾಡ್ತಾಯಿದ್ದೀನಿ ಅಷ್ಟೇ ಹೊರತು ಇನ್ನೇನು ಬೇರೆ ನಾನು ನೀವು ಕೆಟ್ಟವರು ನಾನು ಒಳ್ಳೆಯವಳು ಅಂತಂದು ಹೇಳ್ತಾ ಇಲ್ಲ. ಸೊ ಆ ರೀತಿ ತಿಳ್ಕೊಳ್ಳೋದು ತಪ್ಪು ಬೇರೆಯವ್ರ ಬಗ್ಗೆ ಅಷ್ಟೇ. ಇದು ಹೇಳೋಕ್ಕೆ ಇಷ್ಟಪಡ್ತೀನಿ. ಹೊಸಬ್ರು ಯಾರಾದರೂ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ನೊಣಗಳು ನನ್ನ ಬಿಡ್ತಾ ಇಲ್ಲ ಯಾಕೋ ಇವತ್ತು. ಸ್ವೀಟ್ ಎಲ್ಲ ತಿಂದಾಕ ಅವ್ರು ಹಾಲಲ್ಲಿ, ಅದಕ್ಕೆ ಕ್ಯಾಮ್ರಾ ಮುಂದೆ ಬಂದು ಕೂತ್ಕೊಂಡಿದ್ರೆ ಅವಾಗಿಂದ ಮುಖಕ್ಕೆ ಬರ್ತಾನೆ ಅವೆ.
ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸಿಗೋಣ ನಾಳೆ ಒಂದು ಒಳ್ಳೆ ವ್ಲಾಗ್ ಮುಖಾಂತರ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.